ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ವ್ಲಾಗ್ನ ಸಂಜೆ 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಪದ್ಮಿನಿ ಏಕಾದಶಿ ಇದೆ, ಸೊ ಪೂಜೆ ಮಾಡಬೇಕಿತ್ತು ಮನೆಯಲ್ಲಿ. ಹಾಗಾಗಿ ಮಾರ್ಕೆಟಿಂದ ಸ್ವಲ್ಪ ಪೂಜೆ ಐಟಮ್ಸ್ ಎಲ್ಲ ತರಬೇಕಾಗಿತ್ತು. ಸೊ ಅದಕ್ಕೆ ಇವಾಗ ನಾನು ಮತ್ತು ಅರುಣವರು ಹೊರಟಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಡಾರ್ಕ್ ಸರ್ಕಲ್ ಜಾಸ್ತಿ ಕಾಣ್ತಾ ಇದೆ, ಯಾಕೆಂದರೆ ಡಾರ್ಕ್ ಸರ್ಕಲ್ ಹೋಗಲಿ ಅಂತ ಹೇಳ್ಬಿಟ್ಟು ಒಂದು ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಸೊ ಅದನ್ನು ಅಪ್ಲೈ ಮಾಡಿದ್ದೀನಿ, ಅದಕ್ಕೆ ಈ ಥರ ಕಾಣಿಸ್ತಾ ಇದೆ. ಸೊ ಇವಾಗ ನಾನು ಅರುಣ್ ಅವರು ಮಾರ್ಕೆಟಿಗೆ ಹೊರಟಿದ್ದೀವಿ. ಹೋಗಿ ಪೂಜೆ ಐಟಮ್ಸ್ ಎಲ್ಲ ತೊಗೊಂಬರಬೇಕು. 3 ವರ್ಷಕ್ಕೆ ಒಂದು ಸಲ ಅಧಿಕ ಜ್ಯೇಷ್ಠದಲ್ಲಿ ಬರುತ್ತಂತೆ ಇದು ಏಕಾದಶಿ. ಏಕಾದಶಿ ದಿನ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿ ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದಂತೆ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಮಾಡ್ತಾ ಇದ್ದೀನಿ, ಒಳ್ಳೆಯದಾಗಲಿ ಮನೆಗೆ ಅಂತ ಹೇಳ್ಬಿಟ್ಟು. ಮನೆಗೂ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಪೂಜೆ ಐಟಮ್ಸ್ ಎಲ್ಲನೂ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಾರ್ಕೆಟಿಗೆ ಹೋಗಿ ತೊಗೊಂಬರಬೇಕು. ಬೆಳಗ್ಗೆ 5:15ಗೆಲ್ಲ ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಉಪವಾಸ ಸ್ಟಾರ್ಟ್ ಮಾಡಬೇಕು. ಮತ್ತು ನಾಡಿದ್ದು ಬೆಳಗ್ಗೆ 8 ಗಂಟೆ ಒಳಗಡೆ ತುಳಸಿ ನೀರನ್ನು ತೊಗೊಂಡು ನಾವು ಉಪವಾಸನ ಸ್ಟಾಪ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಪೂಜೆನ ಮಾಡಬೇಕು ನಾಳೆ. ಹಾಗೆ ವಿಷ್ಣು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ, ಇಲ್ಲ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ನೋಡೋಣ ಯಾವ ದೇವಸ್ಥಾನಕ್ಕೆ ಹೋಗೋದು ಏನು ಅಂತ ಇನ್ನೂ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ಮನೆಗೆ ಏನೇನು ಬೇಕು ಪೂಜೆಗೆ ಎಲ್ಲ ತೊಗೊಂಬರ್ತೀನಿ. ಬೆಳಗ್ಗೆ ಬೇಗ ಪೂಜೆ ಮಾಡೋದ್ರಿಂದ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ತರೋಕ್ಕಾಗಲ್ಲ. ಎಲ್ಲನೂ ಇವಾಗ ತಂದಿಟ್ಕೊಂಡು ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದ್ದೀವಿ. ಬನ್ನಿ ಇವಾಗ ಹೋಗಿ ಮಾರ್ಕೆಟಲ್ಲಿ ಏನೇನು ಬೇಕು ಎಲ್ಲ ತೊಗೊಂಡು ಬರೋಣ. ಬ್ಯಾಗ್ ತೊಗೊಂಡ್ರಾ? ಈಗ ಚೆನ್ನಾಗಿಲ್ಲ ಬ್ಯಾಗು, ಬೇರೆ ಬ್ಯಾಗ್ ತೊಗೊತೀನಿ. ಸೊ ಅಷ್ಟೇ ಗೈಸ್, ಇವಾಗ ಮಾರ್ಕೆಟ್ಗೆ ಹೋಗ್ಬಿಟ್ಟು ತೊಗೊಂಡು ಬರ್ತೀನಿ. ಬ್ಯಾಗ್ ತೊಗೊಂಡು ಹೋಗಬೇಕು, ತುಂಬ ಐಟಮ್ಸ್ ತೊಗೊಬೇಕಲ್ಲ. ಹಾಗಾಗಿ ಆ ರೂಮಲ್ಲಿ ಇರಬೇಕು ನೋಡು ಬ್ಯಾಗು. ನಾಳೆ ಉಪವಾಸ ನಂದು. ಬ್ಯಾಗ್ ತೊಗೊಂಡು ಹೊರಟಿದ್ದೀವಿ. ಇವಾಗ ಹೋಗೋಣ. ಕೀ ತೊಗೊಂಡ? ಮನೆ ಕೀ ಇಲ್ಲೇ ಇತ್ತು. ಹೌದು ಮತ್ತೆ ಹೇಳ್ರಿ, ಫೋನ್ ಮಾಡಿ ಹೇಳ್ರಿ. ಸೊ ಮಾರ್ಕೆಟಿಂದ ಇವಾಗೆಲ್ಲ ತೊಗೊಂಡು ಬಂದ್ವಿ. ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಹೂವು ಎಲ್ಲನೂ ಫ್ರಿಜ್ಜಿಗೆ ಇಟ್ಟೆ, ಬೆಳಗ್ಗೆ ಪೂಜೆ ಮಾಡ್ಬೇಕಾದ್ರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಬೆಳಗ್ಗೆ ಒಂದು 3 ಗಂಟೆಗೆ ಎದ್ದರೆ ಒಂದು 5 ಗಂಟೆ 5:15 ಅಷ್ಟರಲ್ಲಿ ಪೂಜೆ ಮುಗಿಸ್ಬೋದು. ಬೆಳಗ್ಗೆ ಎದ್ದು ನೆಲ ಒರೆಸ್ಕೊಂಡು ಪೂಜೆ ಮಾಡಬೇಕು. ಇವಾಗಲೇ ಒರೆಸಿದ್ರೆ ಸರಿ ಹೋಗಲ್ಲ, ಬೆಳಗ್ಗೆ ಮತ್ತೆ ಒರೆಸ್ಲೇಬೇಕು. ಹಾಗಾಗಿ ಎಲ್ಲ ಬೆಳಗ್ಗೆನೇ ರೆಡಿ ಮಾಡ್ಕೊತೀನಿ ಸ್ವಲ್ಪ ಬೇಗ ಎದ್ದು. ಸೊ ಬೆಳಗ್ಗೆ ಒಂದು 3 ಗಂಟೆಗೆ ಎದ್ದರೆ 5:15ಗೆಲ್ಲ ಪೂಜೆ ಮುಗಿಸ್ಬಿಟ್ಟು ಉಪವಾಸ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ 8 ಒಳಗಡೆ ತುಳಸಿ ತೀರ್ಥ ತೊಗೊಂಡು ಉಪವಾಸನ ಮುಗಿಸೋದು. ಹಣ್ಣು ಹಾಲು ಏನಾದರೂ ಕುಡಿಬೋದು, ನೀರು ಕುಡಿಬೋದು. ಅನ್ನ ಮತ್ತು ಬೇಳೆ ತಿನ್ನಂಗಿಲ್ಲ. ಸೊ ನೋಡೋಣ, ತಿನ್ನಬೇಕು ಅನ್ಸಿದ್ರೆ ಮಾತ್ರ ಹಣ್ಣು ತಿಂತೀನಿ, ಇಲ್ಲಾಂದರೆ ಫುಲ್ ಉಪವಾಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲೆಲ್ಲಿದೆ ಅಂತ ನನಗೂ ಗೊತ್ತಿಲ್ಲ, ನೋಡೋಣ ಬೆಳಗ್ಗೆ ಸರ್ಚ್ ಮಾಡ್ತೀನಿ. ನಿಯರ್ ಎಲ್ಲಿರುತ್ತೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು, ಅದು ಬೆಳಗ್ಗೆ ಡಿಸೈಡ್ ಮಾಡ್ತೀನಿ. ಸೊ ಪೂಜೆದೆಲ್ಲನೂ ಇವಾಗ ಪೂಜೆ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸಿಟ್ಬಿಡ್ತೀನಿ. ಬೆಳಗ್ಗೆ ಕ್ಲೀನಿಂಗ್ ಕೆಲಸ ಅಂದರೆ ಆಗೋಲ್ಲ, ನೆಲ ಒಂದು ಒರೆಸ್ಕೊಂಡ್ಬಿಟ್ಟು ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ದೇವ್ರ ಮನೆ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಗೈಸ್, ಇವಾಗ ಎದ್ದಿದ್ದೀನಿ. ಟೈಮು 3 ಗಂಟೆ ಆಗಿದೆ. ಸೊ ಹೋಗ್ಬಿಟ್ಟು ಇವಾಗ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಬೇಕು. ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಸೊ ಇನ್ನೊಂದು ಸಲ ನೀರಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲನೂ ಪೂಜೆಗೆ ರೆಡಿ ಮಾಡಿಕೊಂಡು
5:15 ಅಷ್ಟರಲ್ಲೆಲ್ಲ ಪೂಜೆ ಮುಗಿಸ್ಬೇಕು. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸ್ಬೇಕು ಅಂತ ಇದೆಯಲ್ಲ, ಹಾಗಾಗಿ 5:15 ಅಷ್ಟರಲ್ಲೆಲ್ಲ ಪೂಜೆ ಮುಗಿಸ್ಬೇಕು. ಸೊ ಇವಾಗ ಪಟ್ ಅಂತ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. नवदनं ध्यायेत् सर्वविघ्नोपशान्तये श्रीवैष्णवदत्तैर्नरः सदा परमं व्योमः मालाकृत्तासनस्तस्फटिकमणिः आनन्देन पुनीयादरिण ಸೊ ಗೈಸ್, ಇವಾಗ ಪೂಜೆ ಎಲ್ಲ ಮುಗೀತು. 5:15 ಅಷ್ಟರಲ್ಲೆಲ್ಲ ಪೂಜೆ ಮುಗಿಸ್ದೆ. ಕರೆಕ್ಟ್ ಟೈಮಿಗೆ ಪೂಜೆ ಎಲ್ಲ ಆಯಿತು, ನೈವೇದ್ಯನೂ ಆಯಿತು. ಸೊ ಇವಾಗ ಪೂಜೆ ಮುಗಿಸಿ ಹೊರಗಡೆ ಬಂದೆ. ಹಾಗೆಯೇ ಇನ್ನು ಇವಾಗ ಸನ್ರೈಸ್ ಆಗ್ತಾ ಇದೆ. ಸನ್ರೈಸ್ ನೋಡೋದೇ ಒಂಥರ ಖುಷಿ ಅಲ್ವಾ ಗೈಸ್? ಸೊ ನೋಡ್ತಿರ್ಬೋದು, ಇವಾಗ ಆಗ್ತಾಯಿದೆ. ಅದಕ್ಕೆ ಹೊರಗಡೆನೇ ನಿಂತಿದ್ದೀನಿ. ಯೂಶ್ವಲಿ ನಾವು ಎದ್ದೋಳೋದೆಲ್ಲ ಲೇಟೇನೆ ಡೈಲಿ. ಸೊ ಇವತ್ತು ಬೇಗ ಇದ್ದಿದ್ದೀನಲ್ವ ಅಂತೇಳಿ ಹಾಗೆ ಆಚೆಯಲ್ಲಿ ಓಡಾಡ್ತಿದ್ದೀನಿ. ಬಾಗಿಲು ಹಾಕ್ಬಾರ್ದು ಪೂಜೆ ಮಾಡಿದ ತಕ್ಷಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ತುಂಬ ಖುಷಿ ಆಯಿತು ಪೂಜೆ ಮಾಡಿದ್ದು ಇಷ್ಟು ಬೇಗ. ಸೊ ನಮ್ಮ ಮನೆಯವರೆಲ್ಲ ಎದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇವತ್ತು ಫುಲ್ಲು ಉಪವಾಸ ಇರ್ತೀನಿ. ನೀರು ಕುಡಿತೀನಿ ಅಷ್ಟೇ. ನೋಡೋಣ, ಸುಸ್ತೇನಾದರೂ ಅನಿಸೋದೆ ಸ್ವಲ್ಪ ಎಳ್ಳೀರು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೋಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ. ಸೊ ಗೈಸ್, ಇವಾಗ ಮನೇಲಿ ಪೂಜೆ ಎಲ್ಲ ಬೆಳಗ್ಗೆನೇ ಮುಗಿಸಿದ್ದೆ. ಅದಾದಮೇಲೆ ಉಪವಾಸ ಇದ್ದೀನಿ, ತಿಂದಿಲ್ಲ ಏನೂ ಇಲ್ಲ. ಟೈಮ್ ಎಷ್ಟು? 12:30ನಾ? 12:30 ಆಗಿದೆ ಟೈಮ್. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇತ್ತು. ಅದು ವಿಷ್ಣು ದೇವರಲ್ವಾ, ಹಾಗಾಗಿ ಅದಕ್ಕೆ ನಮ್ಮ ಟಿಪ್ಟೂರಲ್ಲಿ ಯಾವುದೂ ಇರಲಿಲ್ಲ. ಅರಸೀಕೆರೆನಲ್ಲಿ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇವತ್ತು ಏಕಾದಶಿ ಇರೋದ್ರಿಂದ ಮೋಸ್ಟ್ಲಿ ರಶ್ ಇರ್ಬೋದು. ದೇವಸ್ಥಾನ ಏನೋ ಗೊತ್ತಿಲ್ಲ. ಇದಕ್ಕೆ ನಾನು ಸೆಕೆಂಡ್ ಟೈಮು, ನನಗೆ ಗೊತ್ತಿರೋಂಗೆ ಫಸ್ಟ್ ಟೈಮ್ ನಾನು ಹೋಗ್ತಿರೋದು ದೇವಸ್ಥಾನಕ್ಕೆ, ಈ ದೇವಸ್ಥಾನಕ್ಕೆ. ನಾನು ಚಿಕ್ಕ ಹುಡುಗಿ ಇದ್ದಾಗ ಅಪ್ಪ ಅಮ್ಮ ಕರ್ಕೊಂಡು ಹೋಗಿದ್ರಂತೆ. ಅದು ನೆನಪೇ ಇಲ್ಲ ನನಗೆ. ನನಗೆ ನೆನಪಿರೋ ಥರ ಇದೇ ಫಸ್ಟ್ ಟೈಮ್ ನಾನು ಹೋಗ್ತಿರೋದು. ಇವರು ಫಸ್ಟ್ ಟೈಮ್ ಅಂತೆ ಅಲ್ವಾ? ಫಸ್ಟ್ ಟೈಮ್ ಅಲ್ವಾ? ಅದು ನಮ್ಮ ಕಡೆ ಎಲ್ಲ ಮದುವೆ ಆಗಿದ್ದು ಫಸ್ಟ್ ವರ್ಷ ಏಕಾದಶಿ ತೇರಿಗೆ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಬಟ್ ನಾವು ಹೋಗಿರಲಿಲ್ಲ, ತುಂಬ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಮದುವೆ ಆಗಿದ್ದು ಫಸ್ಟ್ ವರ್ಷ ನಾವು ಹೋಗಿರಲಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ಹೋಗ್ತಾ ಇರೋದು. ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ರೂಟ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀವಿ.
ಅಷ್ಟೇ. ಇವರು ತಿಂಡಿ ಎಲ್ಲ ಚೆನ್ನಾಗಿ ಬಾರಿಸ್ಕೊಂಡು ಆರಾಮಾಗಿ ಬಂದಿದ್ದಾರೆ. ನಾನು ಏನು ತಿಂದಿಲ್ಲ, ನೀರು ಕುಡಿತಾ ಇದ್ದೀನಿ. ನೋಡೋಣ, ಸುಸ್ತು ಆ ಥರ ಏನಾರು ಅನಿಸಿದ್ರೆ ಎಳ್ನೀರು ಏನಾರು ಕುಡಿಬೋದು, ಎಳ್ನೀರು ಕುಡಿತೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಣ ಬನ್ನಿ. ವಾವ್, ಒಂದು ಸಲನೂ ಬಂದಿರಲಿಲ್ಲ ಕಣಪ್ಪ. ಇಲ್ಲ ಆ ಕಡೆಗೆ ಹಾಕಿಲ್ಲ ಅಂದರೆ ಆ ಆಟೋ ಪಕ್ಕ ಜಾಗ ಐತೆ ನೋಡು. ತೆಂಗಿನಕಾಯಿ ಹೊಡ್ಕೋಬೇಕಲ್ಲ. ಗೋಪುರ ಮಾಡ್ದ ಅಲ್ಲಿ ಆ ಕಡೆ ದೊಡ್ಡದು ಇಲ್ಲಿ ಬೆಟ್ಟ. ಸೊ ಗೈಸ್, ಇವಾಗ ಪೂಜೆ ಮುಗಿಸ್ಕೊಂಡು ಬಂದು ಕೂತಿದ್ದೀವಿ ಹೊರಗಡೆ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತೇಳಿ. ಒಳಗೆಲ್ಲ ವೀಡಿಯೋ ಅಲೋ ಇಲ್ಲ. ನಾವು ಪೂಜೆ ಮಾಡಿಸ್ಬೇಕಾದ್ರೆ ಯೂಶ್ವಲಿ ಎಲ್ಲೂ ವೀಡಿಯೋ ಮಾಡಲ್ಲ ಒಳಗಡೆ ಎಲ್ಲ. ಸೊ ಇಲ್ಲೂ ಕೂಡ ಅಲೋ ಇಲ್ಲ, ಒಳಗಡೆ ಏನೂ ವೀಡಿಯೋ ಮಾಡಲಿಲ್ಲ ಜಾಸ್ತಿ. ಹೊರಗಡೆ ಬಂದಮೇಲೆ ಸ್ವಲ್ಪ ಮಾಡಿದ್ವಿ ಅಷ್ಟೇ. ಪೂಜೆ ಎಲ್ಲ ಚೆನ್ನಾಗಾಯಿತು. ದೇವ್ರು ತುಂಬ ಚೆನ್ನಾಗಿದೆ ಒಳಗಡೆ. ಅಲ್ಲೇ ಕೂತಿದ್ದು ಸ್ವಲ್ಪ ಹೊತ್ತು. ಇವಾಗ ಹೊರಗಡೆ ಕೂತಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆರಾಮ್ ಅನಿಸ್ದಾಗ ಹೋಗ್ತೀವಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಹೊರಗಡೆ ಎಲ್ಲ ತುಂಬ ಅಂದರೆ ದೇವಸ್ಥಾನ ಸುತ್ತ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಜಾತ್ರೆ ನೆಕ್ಸ್ಟ್ ಮಂತ್ ಅಂತ ಆಷಾಢದಲ್ಲೇ ಜಾತ್ರೆ ಇದು. ಏಕಾದಶಿ ಹಬ್ಬದ ದಿನ ಬರುತ್ತೆ ಜಾತ್ರೆ, ತೇರು. ಇಲ್ಲೆಲ್ಲ ತುಂಬ ಜಾಗ ಇದೆ, ಚೆನ್ನಾಗಿದೆ. ಅದು ಓಪನಿಂಗ್ 25th ಅಂತ ಏನೋ ಹೇಳ್ತಿದ್ರು. ಗೋಪುರ ಓಪನ್ ಇದೆ, ಪೇಂಟ್ ಮಾಡ್ಬೇಕಾದ್ರೆ. ₹15 ಟಿಕೆಟ್ ಇತ್ತ ಬನ್ನಿ ಹಾಕೋ ಪೂರ್ತಿ ಇದು ಚೆನ್ನಾಗಿತ್ತು. ಹಿಂಗೆ ಹೋಗಿ ಹಿಂಗೆ ಬರೋದು
ನಮ್ಮ ತೋಟಕ್ಕೆ ಹೋಗಿದ್ರೆ ಫ್ರೆಶ್ ಆಗಿ ಕುಡಿಬೋದಿತ್ತು. ಟೈಮ್ ಇಲ್ವಲ್ಲ. ನಿಂಗೆ ಎಳ್ನೀರು ಬೇಡವಾ? ಇದೇ ಸಾಕ? ಸೊ ಗೈಸ್, ದೇವಸ್ಥಾನದಿಂದ ಬಂದ್ವಿ ಮಧ್ಯಾಹ್ನ. ಬಂದುಬಿಟ್ಟು ಇವಾಗ ಸಂಜೆ ಮತ್ತೆ ದೀಪ ಹಚ್ಚಿ ಪೂಜೆ ಮಾಡಿ, ತುಪ್ಪದ ದೀಪನೇ ಹಚ್ಚಬೇಕು. ಸೊ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿ ಪೂಜೆ ಮುಗಿಸಿದ್ದೀನಿ. ವ್ರತನ ನಾನು ಉಪವಾಸನ ಮುಗಿಸೋದು ಬೆಳಗ್ಗೆ 5:15 8 ಗಂಟೆ ಒಳಗಡೆ ನಾನು ತುಳಸಿ ತೀರ್ಥನ ತೊಗೊಂಡು ಉಪವಾಸನ ಮುಗಿಸ್ಬೇಕಾಗುತ್ತೆ. ಆಮೇಲೆ ಲೈಟಾಗಿ ಏನಾದರೂ ತಿನ್ಕೊಬೋದು. ಸೊ ಬೆಳಗ್ಗೆ ದೇವಸ್ಥಾನದಿಂದ ಬರಬೇಕಾದ್ರೆ ಒಂದು ಎಳ್ನೀರು ಕುಡಿದೆ. ಅದು ಬಿಟ್ಟರೆ ಬೇರೆ ಏನೂ ತಿಂದಿಲ್ಲ, ನೀರು ಕುಡಿತಾ ಇದ್ದೀನಿ ಅಷ್ಟೇ. ಸೊ ನೋಡೋಣ, ಇವಾಗ ಊಟ ಟೈಮ್ಗೆ ಏನಾದರೂ ತುಂಬ ಸುಸ್ತು ಹಶ್ವು ಅಂತ ಅನಿಸಿದ್ರೆ ಇನ್ನೊಂದು ಎಳ್ನೀರು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ, ಬೆಳಗ್ಗೆ ಎದ್ಬಿಟ್ಟು ನಾನು ತುಳಸಿ ತೀರ್ಥನ ತಂದಿಟ್ಟಿದ್ದೀನಿ, ಅದನ್ನು ಕುಡಿದ್ಬಿಟ್ಟು ಉಪವಾಸನ ಮುಗಿಸ್ತೀನಿ. ಅಲ್ಲಿಗೆ ಇದು ಪೂಜೆ ಮುಗಿಯುತ್ತೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.